ಆಗುಂಬೆಯಲ್ಲಿ ನೀವು ನೋಡದೇ ಇರೋ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ಗಳು ತುಂಬಾ ಇದಾವೆ. 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಈ ಪ್ಲೇಸ್ಗಳಿದೆ, ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಸ್ಪಾಟ್ ನಾವು ನಿಮ್ಗೆ ತೋರಿಸ್ಬೇಕು ಅಂತಿದ್ದೀವಿ, ಇದೇ ಪ್ಲೇಸ್. ಒಳ್ಳೆ ಸ್ವಿಟ್ಜರ್ಲ್ಯಾಂಡ್ ಫೀಲ್ ಕೊಡುತ್ತೆ ನಿಮ್ಗೆಲ್ಲರಿಗೆ. ಇದು 1906 AD ಕನ್ಸ್ಟ್ರಕ್ಟ್ ಆಗಿರೋದು. ಡಿಫ್ರೆಂಟ್ ಆಗಿದೆ ಏನೋ, ಹಿಂಗೆ ನೋಡಿ ಇದು ಹಾಲ್ ಬರುತ್ತೆ ಮಧ್ಯದಲ್ಲಿ. ಟಿಪಿಕಲ್ ಮಲ್ನಾಡಿನ ಮನೆ ನೋಡಿ, ಕಂಬಗಳು ಮುಡಿಗೆ ಕಂಬ ಅಂತ ಹೇಳ್ತಾರೆ ನಮ್ ಕಡೆ ಎಲ್ಲ. ಮುಡಿಗೆ ಕಂಬ, ಉಪ್ಪರ್ಗೆ, ಮೇಲ್ಗಡೆ ಉಪ್ಪರ್ಗೆ ಮನೆ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ನೋಡಿ ಬಾಗಿಲು ಕಿಟಕಿಗಳೆಲ್ಲ ಒಂದು ಹಳೆ ಕಾಲದ ಅದ್ಭುತವಾಗಿ ಮಾಡಿದ್ದಾರೆ. ಹೆಸರು ಬರ್ಸಿದಿರಿ, ಡೇಟ್ ಹಾಕ್ಸ್ಬಿಡು ಚಾಚಾ, ಟೈಮ್ ಆಗ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಫಸ್ಟ್ ಯೂಟ್ಯೂಬ್ ವಿಡಿಯೋ. ವೆಲ್ಕಮ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್. ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಪವನ ರೀಲ್ಸ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. 1 lakh ಬಂದಿದೆ ಒಂದು ವಿಡಿಯೋ, ಒಂದ್ 2-3 ವಿಡಿಯೋ 50,000-60,000 ವ್ಯೂಸ್ ಎಲ್ಲ ಬಂದಿದೆ. ಮತ್ತೆ ಕಮೆಂಟ್ಸ್ ಕೂಡ ಚೆನ್ನಾಗಿ ಬಂದಿದೆ. ಅದೇ ಖುಷಿಗೆ ನಾವೀಗ ಫಸ್ಟ್ ಯೂಟ್ಯೂಬಿಗೆ ಒಂದು ಫಸ್ಟ್ ವಿಡಿಯೋನ ಮಾಡಿ ಹಾಕ್ತಾ ಇದೀವಿ. ನಮ್ಮ ಜೋಡಿ ಇಬ್ರು ಪರ್ಸನಲ್ ಕೆಲಸದ ಮೇಲೆ ಉಡುಪಿ ಹೋಗ್ತಾ ಇದೀವಿ. ಹಾಗೆ ಆನ್ ದಿ ವೇ ಈಗ ನಾವು ಕರ್ನಾಟಕದ ಚಿರಾಪುಂಜಿ ಅಂತ ಫೇಮಸ್ ಆಗಿರೋ ಆಗುಂಬೆಯನ್ನ ಕ್ರಾಸ್ ಮಾಡೋಗ್ತೀವಿ. ಆಗುಂಬೆಯನ್ನು ಕ್ರಾಸ್ ಮಾಡುವಾಗ ಎಲ್ಲರೂ ಆಗುಂಬೆಗೆ ಬಂದಿರ್ತೀರಿ, ಆದ್ರೆ ಆಗುಂಬೆಯಲ್ಲಿ ನೀವು ನೋಡದೇ ಇರೋ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ಗಳು ತುಂಬಾ ಇದಾವೆ, ಯಾರಿಗೂ ಗೊತ್ತಿರಲ್ಲ. ಎಲ್ಲ ಬರ್ತೀರಿ, ಸನ್ಸೆಟ್ ಪಾಯಿಂಟ್ ನೋಡ್ತೀರಿ, ಗಾಡಿ ತಿಂಡಿ ಹಾಕ್ತಿರಿ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ನಾವೀಗ ಏನ್ ಪ್ಲೇಸ್ ತೋರಿಸ್ತೀವೋ ಅದಕ್ಕೆ ಒಂದ್ಸಲ ಆಗುಂಬೆಲ್ ಕ್ರಾಸ್ ಆಗುವಾಗ ನೆನ್ಪು ಮಾಡ್ಕೊಂಡು ಆ ಪ್ಲೇಸ್ ನ ನೋಡ್ಕೊಂಡು ಹೋಗಿ ಅನ್ನೋ ಉದ್ದೇಶ. ಏನಂತ ಪವನ? ಖಂಡಿತ. ನಾನು ಎಣ್ಣೆ ಹೊಡಿಯೋಕೆ ಕಾಸಿಲ್ಲ, ಹೆಂಗ್ ವ್ಯವಸ್ಥೆ ಮಾಡವ ಅಂತ ತಲೆ ಕೆಡಿಸ್ಕೊಂಡು ನಿಂತಿದ್ವಿ. ನೀವು ಒಳ್ಳೆ 3 ಪ್ಲೇಸ್ಗಳನ್ನ ಕವರ್ ಮಾಡ್ತೀವಿ ಈ ವಿಡಿಯೋದಲ್ಲಿ. ತುಂಬಾ ಹತ್ರ, ಆಗುಂಬೆಯ 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಈ ಪ್ಲೇಸ್ಗಳಿದೆ, ಯಾರಿಗೂ ಗೊತ್ತಿಲ್ಲ. ವಿಡಿಯೋನ ಎಂಡ್ ತನಕ ನೋಡಿ, ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಫಸ್ಟ್ ವಿಡಿಯೋ ಹೇಗಿದೆ ಅಂತ ಹೇಳಿ. ಜಾಸ್ತಿ ಕುಯ್ಯಲ್ಲ, ಪ್ಲೇಸ್ ನ ಅಲ್ಲೇ ನೋಡೋಣ, ಬನ್ನಿ, ಲೆಟ್ಸ್ ಗೋ. ನಾವು ಫಸ್ಟ್ ಸ್ಪಾಟಿಗೆ ಬಂದಿದೀವಿ. ಆಕ್ಚುಲಿ ಇದು ಗ್ರೀನ್ ವ್ಯೂ ಪಾಯಿಂಟ್. ಒಳ್ಳೆ ಸ್ವಿಟ್ಜರ್ಲ್ಯಾಂಡ್ ಫೀಲ್ ಕೊಡುತ್ತೆ ನಿಮ್ಗೆಲ್ಲರಿಗೆ. ಇದೆ ನೋಡಿ ನಾವು ಬಂದಿರೋ ಸ್ಪಾಟ್, ಫಸ್ಟ್ ಸ್ಪಾಟ್ ಸಖತ್ತಾಗಿದೆ. ಆಕ್ಚುಲಿ ಕೆಲವು ಇಲ್ಲೊಂದಷ್ಟು ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಹಂಗಾಗಿ ಸ್ವಲ್ಪ ಜಾಗ ಹಾಳಾಗಿದೆ. ಮತ್ತೆ ಅದ್ ಬಿಟ್ರೆ ಬಹಳ ಚೆನ್ನಾಗಿದೆ ಸ್ಪಾಟ್. ಆಕ್ಚುಲಿ ಡಿಸೆಂಬರ್ ಅಲ್ಲಿ ಇದು ಅಲ್ಟಿಮೇಟ್ ಆಗಿರುತ್ತೆ. ಇವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಇದೇ ಜಾಗದಲ್ಲಿ ಮಾಡಿದ್ವಿ. ಈಗ ಒಂದು 15 ದಿನ ಅಥವಾ 1 ತಿಂಗಳು ಮುಂಚೆ ಬಂದಿದ್ರೆ ಇದೇ ಹಸಿರು ಆಗಿರ್ತಿತ್ತು. ಮತ್ತೆ ಇನ್ನೊಂದು ಕೇರ್ ತಗೊಳ್ಬೇಕಾಗಿದೆ ಏನಂದ್ರೆ, ಆಗುಂಬೆ ಫೇಮಸ್ ಫಾರ್ ಕಾಳಿಂಗ ಸರ್ಪ, ಕಿಂಗ್ ಕೋಬ್ರಾ. ಅದೊಂದು ಸ್ವಲ್ಪ ಡೇಂಜರ್, ಜಾಸ್ತಿ ಇರುತ್ತೆ. ನೀವೆಲ್ಲ ಬರುವಾಗ ಆಗುಂಬೆಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಹಿಂಗಿದ್ ಪ್ಲೇಸ್ ಗಳಿಗಂತೂ ಮೇನ್ ಇಂತಲ್ಲಿ ಬರುವಾಗ ತುಂಬಾ, ಯಾಕಂದ್ರೆ ಹುಲ್ಲಿರುತ್ತೆ, ಗೊತ್ತಾಗಲ್ಲ. ವಿಯರ್ ಮಾಡಿದ್ರೆ ಬೆಟರ್. ಆಗುಂಬೆಲಿ ನೀವು ಇಲ್ಲಂತಲ್ಲ, ಯಾವ್ದೇ ಪ್ಲೇಸಸ್, ಯಾವ್ದೇ ಫಾಲ್ಸ್, ಆಗುಂಬೆ ನಿಯರ್ ಮಲ್ನಾಡ್ ರೀಜನ್ ಅಲ್ಲಿ ಓಡಾಡುವಾಗ ಪವನ್ ಹೇಳ್ದಂಗೆ ಬೂಟ್ಸ್ ವಿಯರ್ ಮಾಡೋದು ತುಂಬಾ ಸೇಫ್ಟಿಗೆ ಬೆಟರ್. ಫಸ್ಟ್ ಸ್ಪಾಟ್ ನಾವು ನಿಮ್ಗೆ ತೋರಿಸ್ಬೇಕು ಅಂತಿದ್ದೀವಿ, ಇದೇ ಪ್ಲೇಸ್. ನೀವು ಬಂದ್ರೆ ಖಂಡಿತ ಎಂಜಾಯ್ ಮಾಡ್ತೀರಿ. ಲೊಕೇಶನ್ ನ ಹೇಳ್ತೀನಿ ಎಲ್ಲಿ ಅಂತ ಹೇಳಿ. ಈಗ ಹೋಗ್ತಾ ಅಂದಿವಿ, ಜಸ್ಟ್ 1 ಕಿಲೋಮೀಟರ್ ಅವೇ ಫ್ರಮ್ ಆಗುಂಬೆ. ನೋಡಿ, ಇದೇ ಜಾಯ್ನಿಂಗ್, ಅದೇ ಮಲ್ನಾಡ್ ಕ್ಲೌಡ್ ಹೋಮ್ ಸ್ಟೇ ಅಂತ ಇದೆ. ನೀವು ಆಗುಂಬೆ ಉಡುಪಿ ಸೈಡ್ ಇಂದ ಬಂದ್ರೆ, ಈ ಕಡೆ ತೀರ್ಥಹಳ್ಳಿಯಿಂದ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ಆರಾಧ್ಯ ಫುಡ್ ಪಾಯಿಂಟ್ ಅಂತ ಇದೆ. ಇಲ್ಲಿ ಲೆಫ್ಟ್ ಇಲ್ಲ ಮಂದಾರ್ತಿ ಇದು ಹೋಟೆಲ್ ಇದಲ್ಲ, ಇಲ್ಲಿ ಹೋಟೆಲ್ ಮಂದಾರ್ತಿ ಗ್ರ್ಯಾಂಡ್. ಇಲ್ಲಿ ಅದರಿಂದ ಒಂದು 20 ಹೆಜ್ಜೆ ಹಿಂದೆ. ಎಲ್ಲಿ? ಇಲ್ಲೇ ಲೆಫ್ಟ್ ಕಣ? ಅದು ಕರೆಕ್ಟ್. ಇಲ್ಲಿ ಲೆಫ್ಟ್ ಅಲ್ವಾ? ಲೆಫ್ಟ್ ನೋಡಿ ಇಲ್ಲಿ ನಾವು ಇಲ್ಲೊಂದು ಕಬ್ಬಿನಾಲ್ ಅಂಗಡಿ ಇದೆ. ಇಲ್ಲಿ ಗೋಪಾಲ್ ಕೃಷ್ಣ ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತ ಹೇಳಿ ಒಂದು ಬೋರ್ಡ್ ಇದೆ. ಆ ರೋಡ್ ಅಲ್ಲಿ ಲೆಫ್ಟ್ ತಗೊಂಡ್ರೆ ತೀರ್ಥಹಳ್ಳಿಯಿಂದ ಬರ್ತಾ ಲೆಫ್ಟ್. ಉಡುಪಿ ಸೈಡ್ ಇಂದ ಬರ್ತಾ ಆ ಗೋಪಾಲ್ ಕೃಷ್ಣ ಸ್ವಾಮಿ ದೇವಸ್ಥಾನದ ದಾರಿಲಿ ಬಂದ್ರೆ ಆಯ್ತು. ನಾವು ತೋರ್ಸಕ್ ಬಂದಿರೋ ಸ್ಪಾಟು ಇಲ್ಲೇ ಇದೆ, ಅದನ್ನ ರಿವೀಲ್ ಮಾಡಲ್ಲ ಈಗ. ಇದು ಆಕ್ಚುಲಿ ಮದುವೆ ಛತ್ರ ಅಂತ ಹೇಳ್ತಾರೆ, ನಮಗೂ ಗೊತ್ತಿಲ್ಲ. ಬಟ್ ಇದು ನೋಡಕ್ ಏನ್ ಚಂದ ಅಂದ್ರೆ ಪವನ, ಕಲ್ಲಲ್ಲೇ ಕಟ್ಟಿದ್ದಾರೆ ಒಂದು, ಮತ್ತೆ ರೂಫ್ ಇಲ್ಲ. ಅದೊಂದು ಸ್ಪೆಷಲ್ ಲುಕ್. ಮತ್ತೆ ಆಕ್ಚುಲಿ ಬೆಸ್ಟ್ ಫಾರ್ ಫೋಟೋ ಶೂಟ್ಸ್, ಸಕ್ಕತ್ತಾಗಿ ಬರುತ್ತೆ ಫೋಟೋಸ್ ಎಲ್ಲ. ಇದು 1906 AD ಕನ್ಸ್ಟ್ರಕ್ಟ್ ಆಗಿರೋದು. ಇದರಲ್ಲಿ ನೋಡಿ ಇಲ್ಲಿ ಬರೆದಿದ್ದಾರೆ 1906 AD. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ತೋರಿಸ್ತೀನಿ ಪವನ, ಇಲ್ಲೇ ಇರೋ. ಹಿಂಗ್ ಫೋಟೋ ಶೂಟಿಗೆಲ್ಲ ಎಷ್ಟು ಚೆನ್ನಾಗುತ್ತೆ ಅಂದ್ರೆ ನೋಡಿ. ನೋಡಿ ಹಿಂಗೆಲ್ಲ ಫ್ರೇಮ್ ಅಲ್ಲಿ ಕವರ್, ಹಿಂಗೆಲ್ಲ ಕಪಲ್ಸ್ ಆಚೆ ಒಬ್ರು ಈಚೆ ಒಬ್ರು ಕುತ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲ ಕವರ್ ಮಾಡ್ಬೋದು ಇದ್ರಲ್ಲಿ. ನೋಡಿ ಈ ತರ ಎಲ್ಲ ಮಾಡ್ಬೇಕು, ಬನ್ನಿ ನೋಡಿ ಗಮ್ಮತ್ ಮಾಡಿ. ಆದ್ರೆ ಹೆಸರೆಲ್ಲ ಬರಿಬೇಡಿ, ನಿಮ್ ಹೆಸರೆಲ್ಲ ಅದ್ ಹೆಂಗಿದ್ಯೋ ಹಂಗೆ ಇರ್ಲಿ. ಅದೇ ಒಂದು ಹೆಸರು ಸಕದಾಗಿದೆ ಅಂತ.
ಥರ ಡಿಫ್ರೆಂಟ್ ಆಗಿದೆ ಏನೋ ಹಿಂಗೆ ನೋಡಿ, ಇದು ಹಾಲ್ ಬರುತ್ತೆ ಮಧ್ಯದಲ್ಲಿ. ರೂಫ್ ಎಲ್ಲ ಹೋಗಿದೆ, ಏನೂ ಇಲ್ಲ, ರೂಫೇ ಇಲ್ಲ ಏನೋ. ಎಲ್ರಿಗೂ ಒಂದೇನು ಹೇಳ್ತೀವಿ ಅಂದರೆ, ಈ ವಿಡಿಯೋದಿಂದ ನಮಗೆ 5,000 ಲೈಕ್ಸು 5,000 ಸಬ್ಸ್ಕ್ರೈಬರ್ ಬಂದರೆ ದೊಡ್ಡ ಗೋಲ್ ಇದೆ. 5,000 ಲೈಕು 5,000 ಸಬ್ಸ್ಕ್ರೈಬರ್ ಬಂದರೆ ಡೆಫಿನೆಟ್ಲಿ ಈ ಸ್ಪಾಟನ್ನು ನಾವು ಕ್ಲೀನ್ ಮಾಡಿಬಿಟ್ಟು ನಿಮ್ಗೆ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀವಿ. ವಿಡಿಯೋ ಮಾಡಿ ಪೋಸ್ಟ್ ಮಾಡಿ. ಇದು ನಮ್ಮ ಚಾಲೆಂಜ್ ನಿಮ್ಮೆಲ್ರಿಗೂ. ಹಾಗಾಗಿ ಎಲ್ಲರೂ ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಫೋರ್ಸ್ ಏನಿಲ್ಲ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. 5,000 ಸಬ್ಸ್ಕ್ರೈಬರ್ ಬಂದರೆ, ಲೈಕ್ಸ್ ಬಿಟ್ಟಾಕ್ಬಿಡಿ, ಸಬ್ಸ್ಕ್ರೈಬರ್ ಬಂದರೆ ಡೆಫಿನೆಟ್ಲಿ ನೋಡಿ ಈ ಥರ ಇದೆ, ಫುಲ್ಲು ಈ ಥರ ಎಲ್ಲ ಇದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಸೂಪರ್ ಮಾಡ್ತೀವಿ, ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀವಿ. ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀವಿ. ಓಕೆನಾ? ಇದೆಲ್ಲರೂ ಚಾಲೆಂಜು. We'll ever trust, yeah. No, I don't wanna waste what's left. And on we'll go, through the wastelands, through the highways. Mustafa! ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಅದೇ ದೇವಸ್ಥಾನ. ಆಮೇಲೆ ಹಿಂಗೆ ಬಂದರೆ ಇದು ಸ್ಕೂಲು, ನಾವು ಬಂದಿರೋ ದಾರಿ. ಇದು ನಾವು ಬಂದಿರೋ ದಾರಿ. ಇಲ್ಲಿ ನಮ್ಮ ಕಾರ್ ನಿಂತಿದೆ. ದಿಸ್ ಇಸ್ ಆಲ್ ಅಬೌಟ್ ಅವರ್ ಸೆಕೆಂಡ್ ಸ್ಪಾಟ್. ನಿಮ್ಗೆಲ್ರಿಗೂ ಈ ಸ್ಪಾಟು ಇಷ್ಟ ಆಗಿರುತ್ತೆ. ಈ ವಿಡಿಯೋದಲ್ಲಿ ಗೊತ್ತಿಲ್ಲ, ಈಗ ಆ್ಯಕ್ಚುಲಿ ನಾವು ಬರ್ತಾ ಇರೋದು ಜನವರಿ ಟೈಮು. ನೀವು ಬೆಟರ್ ಟೈಮ್ ಅಂದರೆ ನವಂಬರು, ಅಕ್ಟೋಬರು, ನವಂಬರು, ಡಿಸೆಂಬರ್. ಬನ್ನಿ, ಈಗ ಇನ್ನೊಂದು ಥರ್ಡ್ ಸ್ಪಾಟ್ನ ರಿವೀಲ್ ಮಾಡ್ತೀವಿ. ನೋಡೋಣ ಪರ್ಮಿಷನ್ ಸಿಗುತ್ತೋ ಇಲ್ಲ ಅಂತ ಹೇಳಿ. ಸಿಕ್ಕಿದ್ರೆ ಡೆಫಿನೆಟ್ಲಿ ತೋರಿಸ್ತೀವಿ. ನಾವು ಆ್ಯಕ್ಚುಲಿ ಕೊಪ್ಪ ರೋಡಿಗೆ ಟರ್ನ್ ಆಗಬೇಕಾಗುತ್ತೆ ಈ ಸ್ಪಾಟ್ ಬೇಕು ಅಂದರೆ. ಯಾರೋ ಬೈಕರ್ಸ್ ಬರ್ತಾ ಇದ್ದಾರೆ. ನಾವು ಮೊದಲು ಬೈಕರ್ಸು, ಇವಾಗ ಕಾರಿನ ರುಚಿ ನೋಡಿದ್ರ ಮೇಲೆ ಬೈಕ್ ಹತ್ತಕ್ಕೆ ಮನ್ಸು ಬರ್ತಾ ಇಲ್ಲ. ನಮ್ಮ ಥರ್ಡ್ ಸ್ಪಾಟಿಂಗ್ ಕೊಪ್ಪ ರೋಡಿಗೆ ಎಂಟ್ರಿ ಆಗ್ತಿದ್ದಂಗೆ ಬರ್ತಾ ಇದೆ. ನಾನು ಏನಿರ್ಬೋದು ಅಂಥೇಳಿ ಯಾರಾದರೂ ಗೆಸ್ ಮಾಡಿ ನೋಡೋಣ. ಯಾವ್ದು ಪೋನ? ಆ್ಯಕ್ಚುಲಿ ಇದಾ? ಹಾಂ, ಕರ್ನಾಟಕದ ಹೆಸರ ಅಂತ ಆ್ಯಕ್ಟ್ರ್, ಹಾಗೆ ಡೈರೆಕ್ಟ್ರ್, ಹಾಗೆ ಒಳ್ಳೆ ಹೆಸರು ಬಂದಂಥ, ಅವರಿಗೊಂದು ಒಳ್ಳೆ ಹೆಸರು ಬಂದಂಥ ಒಂದು ಸೀರಿಯಲ್ ಶೂಟ್ ಆಗಿರೋ ಜಾಗ ಮಾಲ್ಗುಡಿ. ಇದೇ ಮನೇಲೆ ಶೂಟ್ ಆಗಿರೋದು. ಬಟ್ ಯಾರಿಲ್ಲ ಒಳಗಡೆ ತೋರ್ಸೋಣ ಅಂದ್ರೆ. ಬೆಲ್ ಮಾಡಿದ್ವಿ, ಯಾರೋ ವಾಸ ಇದ್ದಾರೆ, ಬಟ್ ಇದೆ, ಬಟ್ ಯಾರು ಓಪನ್ ಮಾಡ್ಲಿಲ್ಲ. ಬಟ್ ಯಾರೋ ಇದೆ ಒಳಗೆಲ್ಲ ತೋರ್ಸ್ಲಿಕ್ಕೆ ಆಗ್ಲಿಲ್ಲ. ಬಟ್ ಇಲ್ಲಿ ಏನಂದ್ರೆ ಅಲೋ ಮಾಡ್ತಾರಂತೆ. ನಾವು ಇಲ್ಲೇ ಕೇಳಿದ್ವಿ ಅಂಗಡಿಯವ್ರನ್ನ, ಪಕ್ಕದವ್ರನ್ನ ಅಲೋ ಮಾಡ್ತಾರೆ ನೋಡ್ಲಿಕ್ಕೆ ಅಂತ ಹೇಳಿದ್ರು. ಬಂದ್ರೆ ಈ ಸ್ಪಾಟ್ನ ನೋಡಿ. ಇದು ಇಲ್ಲೇ ಹಿಂಗೆ ನೋಡಿ, ಇಲ್ಲಿ ರೋಡ್ ಸೈಡಲ್ಲೇ ಇದೆ ನೋಡಿ. ಇದು ಆ್ಯಕ್ಚುಲಿ ಇದು ಆಗುಂಬೆಯಿಂದ ಬರೋ ದಾರಿ ನೋಡಿ. ಇದು ಕೊಪ್ಪ ಹೋಗೋ ದಾರಿ, ತೀರ್ಥಹಳ್ಳಿ ಹೋಗೋ ರೋಡ್ ಅಲ್ಲ, ಕೊಪ್ಪ ಹೋಗೋ ರೋಡ್. ಟಿಪಿಕಲ್ ಮಲ್ನಾಡಿನ ಮನೆ ನೋಡಿ. ಕಂಬಗಳು ಮುಡಿಗೆ ಕಂಬ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಮುಡಿಗೆ ಕಂಬ, ಉಪ್ಪರ್ಗೆ, ಮೇಲ್ಗಡೆ ಉಪ್ಪರ್ಗೆ ಮನೆ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ನೋಡಿ ಬಾಗಿಲು ಕಿಟಕಿಗಳೆಲ್ಲ ಒಂದು ಹಳೆಯ ಕಾಲದ ಮನೆ, ಅದ್ಭುತವಾಗಿ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಯ ಒಂದೊಳ್ಳೆ ಇದು ಏನಂದ್ರೆ, ಸೀರಿಯಲ್ ಅಂದ್ರೆ ಮಾಲ್ಗುಡಿ ಡೇಸ್ ಒಳ್ಳೆ ಹೆಸರು ತಂದ್ಕೊಟ್ಟಿತ್ತು. ಒಳ್ಳೊಳ್ಳೆ ಕಲಾವಿದರು ಹೊರಗೆ ಬಂದ್ರು. ಸ್ವಲ್ಪ ಡಿಸಪಾಯಿಂಟೆಡ್, ಯಾಕಂದ್ರೆ ಯಾರಿಲ್ಲ ಇಲ್ಲಿ. ನೋಡೋಣ, ಬೆಲ್ ಮಾಡಿದ್ವಿ ಬಟ್ ಓಪನ್ ಮಾಡ್ಲಿಲ್ಲ. ಬಟ್ ಯಾರೋ ಮನೇಲಂತೂ ವಾಸ ಇದ್ದಾರೆ. ಓಕೆ, ಬನ್ನಿ ಹೋಗೋಣ. ನೆಕ್ಸ್ಟ್ ಟೈಮ್ ಬಂದಾಗ ಒಳಗೆ ಹೋಗಿ ನೋಡಿದ್ರೆ ಆಯ್ತು. ನಾವು ಸುಮಾರು ಸರಿ ಬಂದಿದ್ದೀವಿ, ಹೊರಗಡೆನೇ ನೋಡಿ ಹೋಗಿದ್ದೀವಿ, ಒಳಗೆ ಹೋಗೋ ಇದು ಮಾಡಿಲ್ಲ. ನಿಮ್ಗೆ ವಿಡಿಯೋಗೆ ತೋರಿಸೋಣ ಅನ್ನೋ ಉದ್ದೇಶದಿಂದ ಒಳಗೆ ನೋಡೋಣ ಅಂತ ಮಾಡಿದ್ದೀವಿ. ಗಾಡಿನ ನಾವು ಇಟ್ಕೊಂಡಿದ್ದೀವಿ ಮಧುಭಟ್ರ ಹತ್ರ ಬಿಟ್ಟು. ನಾನು ನಿಮಗೆ 3 ಸ್ಪಾಟ್ನ ತೋರಿಸ್ತೀವಿ ಅಂತ ಹೇಳಿದ್ವಿ. 3 ಸ್ಪಾಟನ್ನು ತೋರಿಸಿದ್ದೀವಿ. ನಿಮಗೆ ಇಷ್ಟ ಆಗಿರಬಹುದು. ಗಾಡಿ ಇಳಿದಾಯ್ತು, ಸೋಮೇಶ್ವರ ಬಂತು. ಸೋಮೇಶ್ವರದಲ್ಲಿ ಒಂದು ಚಹಾ ಹಾಕ್ಕೊಂಡು ನಾವು ನಮ್ಮ ಕೆಲಸದ ಮೇಲೆ ಉಡುಪಿ ಕಡೆಗೆ ಮುಂದುವರಿಸಿ. ಉಡುಪಿ ಕತ್ಲೆ ಆಗ್ತಾ ಬಂತು. ಕತ್ಲೆ ಆಗಷ್ಟರಲ್ಲಿ ಉಡುಪಿ ಸೇರಬೇಕು. ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಸಿದ್ದು ಫಸ್ಟ್ ವಿಡಿಯೋ. ಡೆಫಿನೆಟ್ಲಿ ನಮ್ಮ ಕೈಯಲ್ಲಾದಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀವಿ. ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದರೆ ಚೆನ್ನಾಗಿ ಅನಿಸಿಲ್ಲ ಅಂದರೆ ಏನು ಚೆನ್ನಾಗಿ ಅನಿಸಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ. ನಾವು ಇಂಪ್ರೂವೈಸ್ ಮಾಡ್ಬೇಕಾಗುತ್ತೆ. ಎಲ್ರಿಗೂ ನಮ್ಮ ಕಡೆಯಿಂದ ಟಾಟಾ, ಬೈ ಬಾಯ್, ಸಿ ಯು, ಬಾಯ್ ಬಾಯ್.